ಮೀಸಲಾತಿ ಅನ್ನೋದು ವಿಚಾರ ಕಳೆದ 30-40 ವರ್ಷಗಳ ಕಾಲದಿಂದ ನಡೀತಾ ಇರುವಂತ ಒಂದು ದೊಡ್ಡ ಹೋರಾಟ. ಇದನ್ನ ಮನಗಂಡು ನಮ್ಮ ಸರ್ಕಾರ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಒಂದು ಆಯೋಗಕ್ಕೆ ಸುಮಾರು 12 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಅವ್ರಿಗೆ ಚೇರು ಟೇಬಲ್ಲು ಯಾವುದೂ ಇರಲಿಲ್ಲ, ಅದೆಲ್ಲ ಕೊಟ್ಟು ಚಾಲನೆಯನ್ನ ಕೊಟ್ಟರು. ಬಸವರಾಜ ಬೊಮ್ಮಾಯಿ ಅವರು ಬಂದ ಮೇಲೆ ಇದಕ್ಕೊಂದು ನ್ಯಾಯಯುತವಾದಂಥ ತೀರ್ಮಾನ ಆಗಬೇಕು ಅಂತೇಳಿ ಒಳ ಮೀಸಲಾತಿಯನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡಿದ್ರು. ಸುಪ್ರೀಂ ಕೋರ್ಟ್ಗೆ ಹೋದಾಗ ಇದೇ ಕಾಂಗ್ರೆಸ್ ಅವರು ಬಿಜೆಪಿ ಬಗ್ಗೆ ಕುಚೋದ್ಯ ಮಾತುಗಳನ್ನು ಆಡಿದ್ರು. ಇದಕ್ಕೆ ಬೆಲೆನೇ ಇರಲ್ಲ, ಹಾಗೆ ಹೀಗೆ ಅಂತ. ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಅವತ್ತು ಕೇಂದ್ರ ಸರ್ಕಾರದ ಒಂದು ಸುಪ್ರೀಂ ಕೋರ್ಟ್ ಅಫಿಡವಿಟ್ ಏನು ಹಾಕಬೇಕಾಯಿತು. ಅಫಿಡವಿಟ್ ಅಲ್ಲಿ ಒಳ ಮೀಸಲಾತಿ ಅವಶ್ಯಕತೆ ಇದೆ, ಈ ದೇಶದಲ್ಲಿ ಒಳ ಮೀಸಲಾತಿಯನ್ನ ಕೊಡಬೇಕು ಅಂತೇಳಿ ಇದಕ್ಕೆ ಬೆಂಬಲ ಕೊಟ್ಟಂತವರು ಸಾಲಿಸಿಟರ್ ಜನರಲ್ ಅವರು ಅಭಿಪ್ರಾಯ ಪಡೆದು ಕೋರ್ಟ್ ಅಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಒಳ ಮೀಸಲಾತಿಗೆ ಬೆಂಬಲ ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ. ರಾಜ್ಯ ಸರ್ಕಾರ ಅಡ್ವೊಕೇಟು ಇರಲಿಲ್ಲ. ಈ ರಾಜ್ಯ ಸರ್ಕಾರ ಅವತ್ತು ಇದ್ರ ಬಗ್ಗೆ ಕ್ಯಾರೆ ಅನ್ನಲಿಲ್ಲ, ಅಡ್ವೊಕೇಟು ಇರಲಿಲ್ಲ. ಮೋದಿಯವರ ಒಂದು ಸಮಯ ಪ್ರಜ್ಞೆಯಿಂದ ಇವತ್ತು ಒಳ ಮೀಸಲಾತಿ ಇಡೀ ದೇಶಕ್ಕೆ ಸಿಕ್ಕಿದೆ. ಇವತ್ತು ಬೇರೆ ಬೇರೆ ರಾಜ್ಯಗಳು, ತೆಲಂಗಾಣ ಇರ್ಬೋದು, ಪಂಜಾಬ್, ಇವರೆಲ್ಲ ತಂದಿದ್ದಾರೆ, ನಾವು ತಂದಿದ್ದೀರಿ ಹರಿಯಾಣ. ಈ ಸಿದ್ದರಾಮಯ್ಯನವರು ಅವಾಗ ಬಾಯಿ ಮುಚ್ಕೊಂಡಿದ್ರು. ಗೂಡಿಗೆ ಕಲ್ಲು ಹೊಡೆದಿದ್ದೀರಾ ಅಂತ ಅವ್ರ ಫ್ರೆಂಡ್ಗಳ ಹತ್ರ ಎಲ್ಲ ಹೇಳ್ಕೊಂಡಿದ್ರು. ಇವತ್ತು ಅದೇ ಜೇನುಗೂಡಿಗೆ ನೀವು ಹೊಡೆದಿದ್ದೀರಲ್ಲ, ನ್ಯಾಯ ಕೊಟ್ಟಿದ್ದೀರಾ? ಇವತ್ತು ನ್ಯಾಯ ಕೊಟ್ಟಿದ್ದೀರಾ? ನೀವೆಲ್ಲ ಏನು ಮಾಡಿದ್ದೀರಾ ಇದರಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ. ಈಗ ಯಾರಿಗೂ ನೆಮ್ಮದಿ ಇಲ್ಲ. ಈಗಾಗಲೇ ಬೀದಿಗಿಳಿದು ಬಳ್ಳಾರಿ ಬೇರೆ ಬೇರೆ ಹೋರಾಟಗಳನ್ನು ಪ್ರಾರಂಭ ಮಾಡಿದ್ದಾರೆ. ನಾವು ಮಾಡಿದಾಗ ನೀವು ಅದನ್ನು ಸ್ವಾಗತ ಮಾಡಿದ್ರೆ ಇಷ್ಟೊತ್ತಿಗೆ ಅದು ಎಲ್ಲರನ್ನ ರೀಚ್ ಆಗ್ತಾ ಇತ್ತು. ಆವಾಗ ಬೆಂಬಲ ಕೊಡದೆ ವಿರೋಧ ಮಾಡಿದ್ರಿ. ಈಗ ಇಡೀ ರಾಜ್ಯದಲ್ಲಿ ಹೋರಾಟ ಶುರುವಾಯಿತು, ಬೀದಿಗಳಲ್ಲಿ ಹೋರಾಟ ಶುರುವಾಯಿತು. ಇದಕ್ಕೆ ಎದರಿ ಇವತ್ತು ನೀವು ಮಾಡಿರೋದು ಪ್ರೀತಿಯಿಂದ ನೀವು ಮಾಡಿಲ್ಲ, ನಿಮ್ಮ ಸ್ವಾರ್ಥದಿಂದ ಮಾಡಿದ್ದೀರಾ, ವೋಟ್ ಪಾಲಿಟಿಕ್ಸ್ಗೋಸ್ಕರ ಮಾಡಿದ್ದೀರಾ. ನೀವು ಅದನ್ನೇ ವಿಧಾನಸಭೆಯಲ್ಲಿ ಚರ್ಚೆಗೆ ಅವಕಾಶ ಕೊಡಿ ಅಂತ ನಾನು ವಿರೋಧ ಪಕ್ಷದ ನಾಯಕ ಕೇಳಿದಾಗ ಅಲ್ಲಿಂದ ಪಲಾಯನ ಮಾಡಿ ಓಡೋದ್ರಿ. ನೀವು ಕರೆಕ್ಟ್ ಮಾಡಿದ್ರೆ, ಸತ್ಯವಾಗಿ ಮಾಡಿದ್ರೆ, ಆತ್ಮಸಾಕ್ಷಿ ಪ್ರಕಾರ ಮಾಡಿದ್ರೆ ಯಾಕೆ ಓಡೋಗ್ಬೇಕು? ಓಡೋಗೋ ಅವಶ್ಯಕತೆ ಏನಿತ್ತು? ನಾನು ಧೈರ್ಯವಾಗಿ ಹೇಳ್ತೀನಿ, ನಾನು ಮಾಡಿರೋದು ಸರಿ ಇದೆ, ನ್ಯಾಯ ಕೊಟ್ಟು ಹೇಳ್ಬೇಕಾಯ್ತಲ್ಲ. ಎದ್ನೋ ಬಿದ್ನೋ ಅಂತ ಓಡೋಗೋ ಅವಶ್ಯಕತೆ ಇತ್ತ? ಇದು ನೀವು ಪ್ರಜಾಪ್ರಭುತ್ವಕ್ಕೆ ಮಾಡದಂತ ದ್ರೋಹ. ಇದು ಯಾರೋ ನಿಮ್ಮ ಕಾಂಗ್ರೆಸ್ ಅವರು ಹೇಳಿದ್ದಾರೆ ಅಂತ ಮಾಡಿದ್ದೀರಾ. ಇದರಿಂದ ಮುಂದೆ ಯಾವ್ಯಾವ ಜನಾಂಗಕ್ಕೆ ಅನ್ಯಾಯ ಆಗಿದೆ ಅವರ ಶಾಪವನ್ನ ಪಡಿತೀರಾ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.